ಇದು ಗಿಡ ಹಾಕಿದ್ರೆ ಅಡಿಕೆ ಇದು ಎಷ್ಟು ವರ್ಷ ಆಯ್ತು ಇದಕ್ಕೆ? ಬರೀ 3ನೇ ವರ್ಷದ ಗಿಡ ಇದು. ಭೂಮಿಗೆ ಹಾಕಿದ್ 3ನೇ ವರ್ಷದ ಗಿಡ ಆಯ್ತು. ನೀವೇ ನಾನೇ ಮಾಡೋದು. ಎಷ್ಟು ಎಕರೆ ಜಮೀನು ಇದೆ ನಿಮ್ಗೆ? ನಮಗೆ ಬರೀ 20 ಗುಂಟೆ ಇದೆ ಇದರಲ್ಲಿ. 20 ಆಗಲ್ಲ, ಇನ್ನು ಬೇಕು ನನಗೆ. ಅವಶ್ಯಕತೆ ಇದೆ, ಸಾಲ್ತಿಲ್ಲ. ಜಾಗ ಬಿಡಬಾರ್ದು. ಇದು ನೆಟ್ ತರ ಮಾಡಿದ್ರಲ್ಲ, ಅದು ಅದೇನಕ್ಕೆ? ಮಲ್ಟಿ ಪರ್ಪಸ್. ಏನೇನು ಬೆಳೀತಿ ಅದ್ರಲ್ಲಿ? ಅಂದ್ರೆ ಬೇಸಿಗೆಯಲ್ಲಿ ಶೇಡ್ ನೆಟ್ ಹಾಕ್ಲಿಕ್ಕೆ, ಮತ್ತೆ ತರಕಾರಿ ಬೆಳಿಲಿಕ್ಕೆ. ಪ್ರತಿಯೊಂದು ತರಕಾರಿ ಇದರ ಮೇಲೆ ಬೆಳಿಬಹುದು ಈ ನೆಟ್ಟಲ್ಲಿ. ಬೇರೆ ಕಡೆ ಆದ್ರೆ ನೀವು ಬೆಳೆಸಿದಾಗ ಯಾವ ರೀತಿ ಬೆಳೆಸ್ತೀರಾ, ಯಾವ ರೀತಿ ಆಹಾರ ಕೊಡ್ತೀರಾ, ಒಂದು ಮಗುಗೆ ಆಹಾರ ಕೊಡ್ತೀರಾ, ಅದೇ ತರ ಗಿಡಕ್ಕೆ ಒಳ್ಳೆ ಆಹಾರ ಕೊಟ್ಟರೆ ಬೇಗ ಬಿಡ್ತದೆ. ನೋಡಿ, ಇದು 3ನೇ ವರ್ಷಕ್ಕೆ ಆಲ್ರೆಡಿ ಒಂಬಳೆ ಬಂದಾಗಿದೆ. ಯಾವ್ದ್ರಲ್ಲಿ ಬಂದಿದೆ ತೋರಿಸಿ ನೋಡಿ. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ನೋಡಿ. ಇದು ಇಲ್ಲಿ ನೋಡಿ, ಇದೊಂದು ಜಸ್ಟ್ 3ನೇ ನೋಡಿ, ಸಣ್ಣ ಇಚ್ಚಾಗಿದೆ. 3 ವರ್ಷ. 3ನೇ ವರ್ಷಕ್ಕೆ ಈ ಒಂಬಳೆ ಬಿಟ್ಟಿದೆ. ನೋಡಿ, ಇಲ್ಲಿ ಬನ್ನಿ. ಇದ್ರಲ್ಲಿ ನೋಡಿ ಸರ್, ಎಷ್ಟಿದೆ ಕಾಯಿ. ಅದು 3ನೇ ವರ್ಷದ. ಒಂದೇ ದಿನ ಹಾಕಿರೋ ಪೂರ್ತಿ ಮರ ಒಂದೇ ದಿನ ಹಾಕಿರೋ. ಯಾಕಂದ್ರೆ ಭೂಮಿನ ಹದ ಮಾಡಿ ಫಸ್ಟ್ ಒಂದು 2 ಅಡಿ ಆಳವಾಗಿ ಡ್ರಿಪ್ ಮಾಡ್ಬೇಕು. ಅಂದ್ರೆ ಏನೇನು ನಾಟಿ ಮಾಡಿದ್ದೀರಾ? ಏಲಕ್ಕಿ ಇದೆ, ತರಕಾರಿ ಇದೆ, ಬಟರ್ ಫ್ರೂಟ್ ಇದೆ, ತುಂಬಾ ತರದ ಫ್ರೂಟ್ಸ್ ಗಳಿದೆ, ಮೆಣಸು ಇದೆ. ನನಗೆ ಜಾಗ ಖಾಲಿ ಬಿಡ್ಲಿಕ್ಕೆ ಇಲ್ಲ, ಪೂರ್ತಿ ಜಾಗನ ನೋಡಿ. 25,000 ಗಿಡ ಮಾಡಿದ್ದೀನಿ. ಯಾರಿಗೆ ಅದು ಗಿಡದ ಅವಶ್ಯಕತೆ ಇದ್ರೆ ಕಳಿಸ್ಕೊಡಿ. ಹೌದು, ನೋಡಿ, ಒಂಬಳೆ ಆಲ್ರೆಡಿ ಬಂದಾಯ್ತು. ಎಲ್ಲ ಆ ಮರದಲ್ಲಿ ಬಂತು, ಇದ್ರಲ್ಲಿ ಬಂತು. ಸಣ್ಣ ಒಂದು ಶಾಂಪಲ್. ಬರೋ ವರ್ಷ 2 ವರ್ಷಕ್ಕೆ ಕಾಯಿ ಬಿಡುತ್ತೀನಿ. ಈಗ ನೀವು ಇದು ನಾಟಿ ಮಾಡಿದಿರ, ಯಾವ ತರ ಮಾಡಿದ್ರೆ ನೀವು ಗಿಡ ನೆಡ್ಬೇಕಂದ್ರೆ? ಇದಕ್ಕೆ 1 ಮೀಟರ್ ಮಣ್ಣು ತುಂಬಿಸಿದ್ದೀನಿ. ಭೂಮಿನ ಮಣ್ಣು ತುಂಬಿಸ್ಬಿಟ್ಟು ಎಷ್ಟೊಂದು ಅಡಿಕೆ ಗಿಡ ಎಷ್ಟು ನುಗ್ಗುತ್ತೆ ಅಷ್ಟೇ ಗುಂಡಿ ಮಾಡ್ಬೇಕು. ಅಗಲ ಒಂದು ಅಡಿಕೆ ಗುಡಿ, ಒಂದು ಅಷ್ಟೇ ಆಳ ಮಾತ್ರ ಇಷ್ಟವರೆಗೆ ಹಾಕಿ. ಈ ಗಿಡದಿಂದ 4 ಇಂಚು ಭೂಮಿ ಒಳಗೆ ಹಾಕಿ, ಮೇಲೆ ತೇಲಿಗೆ ಹಾಕ್ಬಾರ್ದು. ಅಲ್ಲಿ ತನಕ ಮಣ್ಣು ತುಂಬಿಸ್ಬೇಕು. ಮಣ್ಣು ತುಂಬಿಸಿ. ನಿಮಗೆ ಗದ್ದೆ ಆಗಿದ್ರೆ ಲೆವೆಲಿಗೆ ಮಣ್ಣು ತುಂಬಿಸಿ. ದೀನಿಗೆ ಹಾಕ್ತಿರೋದು ಈಗ ಬಾಂಡ್ಲಿ ಟೈಪ್ ಮಾಡಿ. ಬಾಂಡ್ಲಿ ಟೈಪ್ ಮಾಡ್ಬಿಟ್ಟು ಸುತ್ತ ಒಂದು ಅಡಿ ಅಗಲಕ್ಕೆ ಮಲ್ಚ್ ಮಾಡಿ, ಕರಗ ಹಾಕ್ಬಿಟ್ಟು ಮಲ್ಚ್ ಮಾಡಿ, ಶೀತ ನಿಲ್ಲುತ್ತೆ, ಗಿಡ ಸಾಯಲ್ಲ. ನಿಮಗೊಂದು ನೀರು 15 ದಿವಸಕ್ಕೊಂದ್ಸರಿ ನೀರು ಕೊಡ್ಲೇಬೇಕು, ಗಿಡ ಚೆನ್ನಾಗ್ ಬರುತ್ತೆ. ಇನ್ನೊಂದು ಹೇಳ್ತೀನಿ, ಈ ಗಿಡನ ನೀವು ಹಾಕ್ಬಿಟ್ಟು ಜನಗಳ ಹತ್ರ ಹಾಕಿರಪ್ಪ ಅಂತ ಚೆನ್ನಾಗಿ ಹಿಂಗ್ ತುಣಿತಾರೆ. ಅದ್ರ ಎಕ್ಸಾಂಪಲ್ ಏನು, ಈ ಗಿಡ ಇಟ್ಕೊಂಡು ತುಣಿದ ತಕ್ಷಣ ಇವೆಲ್ಲ ಹೊಡೆದೋಗುತ್ತೆ. ಹೊಡಿಬಾರ್ದು. ಹೊಡೆದಿದ ತಕ್ಷಣ ಈ ಬೇರು ಗಿಡ ಸಪರೇಟ್ ಆಗ್ಬಿಡುತ್ತೆ. ಕೆಲವರು ಹೇಳ್ತಾರೆ ನಿಮ್ ಗಿಡ ಚೆನ್ನಾಗಿಲ್ಲ ಅಂತ. ನೀವು ಹಾಕಿದ ರೀತಿ ಯಾವ್ದಿದೆ, ಯಾವ ರೀತಿ ಹಾಕ್ತೀರಾ? ತುಣಿಬೇಡಿ, ಜಸ್ಟ್ ಕೈನಲ್ಲಿ ಈತ ಬರ್ಚಿ ತಗೊಂಡು ಟೈಟ್ ಮಾಡಿ ಸಾಕು. ನೀವು ಭೂಮಿನ JCB ತಂದು 1 ಮೀಟರ್ ಅಷ್ಟು ಅಗಿರಿ, ಭೂಮಿ ಲೂಸ್ ಮಾಡಿ ಗಿಡ ಹಾಕಿ, ನಿಮಗೆ 4ನೇ ವರ್ಷಕ್ಕೆ ಫಸಲ್ ಬಂದೇ ಬರುತ್ತೆ. ನೀವು ಯಾವ್ದು ಹಾಕಿಲ್ಲ, ದನದ ಗೊಬ್ಬರನು ಯಾವ್ದು ಹಾಕಿಲ್ಲ. ಈ ಕುಕ್ಕಿಯಲ್ಲಿ ಮಣ್ಣು ಸಮೇತ ಜಲ್ಸಿಲ್ಲ, ಕೆಮ್ಮಣ್ಣು ತಂದು ತುಂಬಿಸಿ ಹಾಕ್ತೀನಿ. ಹುಡಿ ಮಾಡಲ್ಲ, ಕಲ್ಲು ಮಣ್ಣು ಎಲ್ಲ ಇರುತ್ತೆ, ಮಾಡಲ್ಲ ನಾನು. ನೋಡಿ, ಬೇರೆ ನೋಡಿ ಎಷ್ಟು ದಪ್ಪ ಇದೆ ಸಣ್ಣ ಗಿಡಕ್ಕೆ. ಲಿಯೋಟಲಿಸ್ ಅಲ್ಸಿಲ್ಗೆ ಗುಡ್ಗೆ ಸಕ್ಲೇಶ್ ಪ್ರತಾಲ್ 9606264533.